ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಇಂದು LPA ಲೆಸನ್ ಬೇಸ್ ಅಸೆಸ್ಮೆಂಟ್ ಈ ಒಂದು ಸಿಸ್ಟಮ್ ಅಲ್ಲಿ ಬರುವಂತಹ ಒಂದು ಅಂಕದ ಚಾಪ್ಟರ್ ವೈಸ್ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿವರಣೆಯನ್ನ ನೀಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದು LBA ಬೇಸ್ ನಲ್ಲಿ ಇರುವಂತಹ ನಮ್ಮ ಎರಡನೇ ವಿಡಿಯೋ ಆಗಿದೆ. ಯಾರೆಲ್ಲ ಒಂದನೇ ವಿಡಿಯೋವನ್ನ ನೋಡಿಲ್ಲ, ನೋಡಿ ಅದರ ಉಪಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಈ LBA ಬೇಸ್ ನಲ್ಲಿ ಬರುವಂತಹ ಮೂರನೇ ಚಾಪ್ಟರ್ ಆಗಿರುವಂತಹ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಎಂಬ ಪಾಠದಲ್ಲಿ ಬರುವಂತಹ LBA ಪ್ರಶ್ನೆಯನ್ನ ನೋಡ್ಕೊಂತ ಹೋಗೋಣ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ವಿಶ್ವದ ಯಾವುದೇ ಬಣಕ್ಕೆ ಸೇರದ ನೀತಿಯನ್ನ ಏನೆಂದು ಕರೆಯುವರು? ಅರ್ಥ ಆಯ್ತಾ? ಕ್ವಶನ್ ಕ್ಲೀನ್ ಅರ್ಥ ಮಾಡ್ಕೊಬೇಕು. ವಿಶ್ವದಲ್ಲಿ ಎರಡು ಬಣಗಳಾಗಿದ್ದವು. ಸೊ ಒಂದು ಅಮೆರಿಕ ಬಣ, ಇನ್ನೊಂದು ರಷ್ಯಾ ಬಣ. ಈ ಎರಡೂ ಬಣಕ್ಕೆ ಸೇರದೇ ಇರುವಂತಹ ಒಂದು ಗುಂಪನ್ನ ಅಥವಾ ಒಂದು ನೀತಿಯನ್ನ ಏನಂತ ಕರೆದ್ರು? ಆ ನೀತಿ ಏನಾಗಿದೆ ಅಂದ್ರೆ ಅಲಿಪ್ತ ನೀತಿಯಾಗಿದೆ. ಯಾವ ನೀತಿಯಾಗಿದೆ? ಸೊ ಅಲಿಪ್ತ ನೀತಿಯಾಗಿದೆ. ಈ ಅಲಿಪ್ತ ನೀತಿಯನ್ನ ಪ್ರತಿಪಾದಿಸಿದ ದೇಶ ಯಾವುದು ಅಂದ್ರೆ, ಈ ಅಲಿಪ್ತ ನೀತಿಯನ್ನ ಪ್ರತಿಪಾದಿಸಿದ ದೇಶವೇ ಭಾರತ. ಅರ್ಥಾಯ್ತಾ? ಪ್ರಪಂಚಕ್ಕೆ ಮೂರನೆಯ ಕಲ್ಪನೆಯನ್ನ, ನೀತಿಯ ಕಲ್ಪನೆಯನ್ನ ರೂಪಿಸಿ ಅಥವಾ ಪರಿಚಯಿಸಿದ ರಾಷ್ಟ್ರ ಯಾವುದು ಅಂದ್ರೆ ಭಾರತ ಆಗಿರುತ್ತೆ. ಸೊ ಅಲಿಪ್ತ ನೀತಿ ಅಂತ ಬರೆದ್ರೆ ನೀವು ಒಂದು ಅಂಕವನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಸೊ ಎರಡನೇ ಕ್ವೆಶ್ಚನ್, ಕದನದ ಬಾಂಧವ್ಯತ್ರಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳು ಯಾವುವು? ಸೊ ಇದು ಒಂದನೇ ವರ್ಲ್ಡ್ ವಾರ್ ಅಲ್ಲಿ ಬರುವಂತಹ ಎರಡು ಗುಂಪುಗಳ ದೇಶಗಳ ಹೆಸರು. ಸೊ ಅಂತಹ ಒಂದು ಬಾಂಧವ್ಯತ್ರಯ ಮೈತ್ರಿಕೂಟವನ್ನು ರಚಿಸಿಕೊಂಡ ರಾಷ್ಟ್ರಗಳು ಯಾವ್ಯಾವು ಅಂತ ಅಂದ್ರೆ, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತೆ ಇಟಲಿ ದೇಶವಾಗಿದೆ. ನೆಕ್ಸ್ಟ್ ಮೂರನೇ ಕ್ವೆಶ್ಚನ್, ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳು ಯಾವ ದೇಶದಲ್ಲಿವೆ? ಸೊ ಹಿರೋಶಿಮಾ ಮತ್ತೆ ನಾಗಾಸಾಕಿ ಎಂಬ ನಗರಗಳು ಜಪಾನ್ ದೇಶದಲ್ಲಿವೆ. 1945ರಲ್ಲಿ ಎರಡನೇ ಮಹಾಯುದ್ಧ ಎಂಡ್ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ದೇಶ ಏನ್ ಮಾಡಿತ್ತ ಅಂದ್ರೆ, ಈ ನಾಗಾಸಾಕಿ ಮತ್ತೆ ಹಿರೋಶಿಮಾ ಎರಡು ನಗರಗಳ ಮೇಲೆ ಲಿಟಲ್ ಬಾಂಬ್ ಎನ್ನುವ ಒಂದು ನೈಟ್ರೋಜನ್ ಬಾಂಬ್ ಅನ್ನ ಪ್ರಯೋಗ ಮಾಡುತ್ತೆ. ಸೊ ಹಾಗಾಗಿ ಇದು ಇತಿಹಾಸದಲ್ಲಿ ಬಹಳ ಪ್ರಸಿದ್ಧಿಯಾದಂತಹ ಒಂದು ಪ್ರಶ್ನೆ ಆಗಿದೆ, ಮತ್ತೆ ಪಾಪ್ಯುಲರ್ ಕ್ವಶನ್ ಆಗಿದೆ, ಎಕ್ಸ್ಪೆಕ್ಟೆಡ್ ಕ್ವಶನ್ ಸಹಿತ ಆಗಿದೆ ಅಂತ ಹೇಳ್ತಾ, ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ. ಮೊದಲನೆಯ ಮಹಾಯುದ್ಧವನ್ನ ಅಂತ್ಯಗೊಳಿಸಿದ ಒಪ್ಪಂದ ಯಾವುದು ಅಂತ ಕೇಳಿದಾನೆ ಇಲ್ಲಿ. ಸೊ ಮೊದಲನೆಯ ಮಹಾಯುದ್ಧವನ್ನ ಯಾವ ಒಪ್ಪಂದದ ಮೂಲಕ ಅಂತ್ಯವಾಯಿತು ಅಂದ್ರೆ, ವರ್ಸೆಲ್ಸ್ ಒಪ್ಪಂದದ ಮೂಲಕ ಆ ಒಂದು ಯುದ್ಧ ಅಂತ್ಯವಾಯಿತು. ಸೊ ಒಂದನೇ ಮಹಾಯುದ್ಧ ನಡೆದಿದ್ದು 1914ರಿಂದ 1918ರವರೆಗೆ. ಸೊ ಇದು ಫಸ್ಟ್ ವರ್ಲ್ಡ್ ವಾರ್ ನಡೆದಂತಹ ಡ್ಯೂರೇಷನ್ ಆಗಿದೆ. ಸೊ ವರ್ಸೆಲ್ ಒಪ್ಪಂದದ ಮೂಲಕ ಆ ಒಂದು ಮೊದಲನೇ ಮಹಾಯುದ್ಧ ಏನಾಗುತ್ತೆ, ಅಂತ್ಯ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಐದನೇ ಕ್ವಶನ್, ಶೀತಲ ಸಮರ ಜರುಗಿದ ಎರಡು ರಾಷ್ಟ್ರಗಳ ಗುಂಪುಗಳು ಯಾವುವು? ಅಂದ್ರೆ ಕೋಲ್ಡ್ ವಾರ್ ಅಂತ ಕರೀತಾರೆ. ಎಂತ ಕರೀತಾರೆ? ಕೋಲ್ಡ್ ವಾರ್. ಈ ಕೋಲ್ಡ್ ವಾರ್ ಅನ್ನೋದು ಎರಡು ರಾಷ್ಟ್ರಗಳ ಮಧ್ಯೆ ನಡೀತಾ ಇತ್ತು. ಅಂತ ಎರಡು ರಾಷ್ಟ್ರಗಳಲ್ಲಿ ಯಾವುವು ಅಂತ ಅಂದ್ರೆ, ಅಮೆರಿಕ ಸಂಯುಕ್ತ ಸಂಸ್ಥಾನ ಆರ್ USA ಅಂತಾನು ಸಹಿತ ಕರೀತಾರೆ. ಇನ್ನೊಂದು ಸೋವಿಯತ್ ರಷ್ಯಾ USSR ಅಂತಾನು ಸಹಿತ ಕರೀತಾರೆ. ಸೊ ಈ ಎರಡು ರಾಷ್ಟ್ರಗಳ ಮಧ್ಯೆನೆ ಕೋಲ್ಡ್ ವಾರ್, ಶೀತಲ ಸಮರ ನಡೆದಿದ್ದು. ನೆಕ್ಸ್ಟ್ ಆರನೇ ಕ್ವೆಶ್ಚನ್, ಹಿಟ್ಲರ್ ಸ್ಥಾಪಿಸಿದ ಖಾಸಗಿ ಸೇನೆ ಯಾವುದು? ಸೊ ಹಿಟ್ಲರ್ ಸ್ಥಾಪಿಸಿದ ಖಾಸಗಿ ಸೇನೆ ಹೆಸರು ಬೂದು ಅಂಗಿದಳ. ಯಾವ್ದು ಹೇಳ್ರಿ? ಬೂದು ಅಂಗಿದಳ. ನೆಕ್ಸ್ಟ್ ಏಳನೇ ಕ್ವೆಶ್ಚನ್, ಅಡಾಲ್ಫ್ ಹಿಟ್ಲರ್ ಬೂದು ಅಂಗಿದಳವನ್ನ ಏಕೆ ಸ್ಥಾಪಿಸಿದನು? ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ, ಯಾಕಂದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಅದ ಇದೆ. ಸೊ ಒಂದು, ಹಿಟ್ಲರ್ ಸ್ಥಾಪಿಸಿದ ಖಾಸಗಿ ಸೇನೆ ಯಾವುದು ಅಂತ ಕೇಳ್ತಾನೆ. ನೆಕ್ಸ್ಟ್ ಬೂದು ಅಂಗಿದಳವನ್ನ ಸ್ಥಾಪಿಸಿದವರು ಯಾರು ಅಂತ ಕೇಳಬಹುದು. ಸ್ಥಾಪಿಸಿದವರು ಯಾರು? ಅರ್ಥ ಆಯ್ತಾ? ಅದಕ್ಕೂ ಉತ್ತರ ಯಾರು ಅಂದ್ರೆ ಹಿಟ್ಲರ್ ಅಂತ ಬರಿಬೇಕಾಗುತ್ತೆ ನೀವು. ಓಕೆ, ಹಿಟ್ಲರ್ ಸ್ಥಾಪಿಸಿದ ಬೂದು ಅಂಗಿದಳ ಖಾಸಗಿ ಸೇನೆ ಆಗಿದೆ. ಸೊ ಅದನ್ನ ಸ್ಥಾಪಿಸಿದವರು ಹಿಟ್ಲರ್. ಯಾವುದು ಅಂತ ಕೇಳಿದ್ರೆ ಬೂದು ಅಂಗಿದಳ. ಹಂಗಾರೆ ಅದಕ್ಕೆ ಯಾಕೆ ಅದನ್ನ ಸ್ಥಾಪನೆ ಮಾಡಿದ? ನೆಕ್ಸ್ಟ್ ಕ್ವೆಶ್ಚನ್ ಬಂದಿದೆ ನೋಡ್ರಿ,
ಗಲಭೆಗಳನ್ನ ಮಾಡಿ ಜನರಲ್ಲಿ ಭೀತಿಯನ್ನ ಹುಟ್ಟಿಸಲು ಬೂದು ಅಂಗಿ ದಳವನ್ನ ಹಿಟ್ಲರ್ ಸ್ಥಾಪನೆ ಮಾಡಿದ. ಅರ್ಥ ಆಯ್ತಾ? ಸೊ ಇದರ ಏಮ್ ಅಂದ್ರೆ ಈ ಬೂದು ಅಂಗಿ ದಳದ ಉದ್ದೇಶ ಏನು ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಗಲಭೆಗಳನ್ನ ಮಾಡಿ ಜನರಲ್ಲಿ ಭಯ ಮತ್ತೆ ಭೀತಿಯನ್ನ ಉಂಟು ಮಾಡಿ ಏನ್ ಮಾಡೋದು, ಅದರ ಒಂದು ಕೆಲಸ ಆಗಿದೆ ಅಂತ ಹೇಳ್ತಾನೆ. ಹುಟ್ಟಿಸೋದೇ ಅಂದ್ರೆ ಭಯ ಮತ್ತೆ ಭೀತಿಯನ್ನ ಹುಟ್ಟಿಸೋದ್ರೆ ಈ ಬೂದು ಅಂಗಿ ದಳದ ಕೆಲಸ ಆಗಿದೆ. ಸೊ ನೆಕ್ಸ್ಟ್ 8ನೇ ಕ್ವಶನ್, ಗೊಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನ ಹಿಟ್ಲರ್ ನೇಮಿಸಿದ ಉದ್ದೇಶವೇನು? ಸೊ ಗೊಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನ ಹಿಟ್ಲರ್ ನೇಮಿಸಿದ ಉದ್ದೇಶ ಜನಾಂಗೀಯ ದ್ವೇಷವನ್ನ ಪ್ರಸಾರ ಮಾಡಲು, ರೇಷಿಯಲ್ ಅಂತಾನು ಸಹಿತ ಕರೀತಾರೆ. ಸೊ ನೆಕ್ಸ್ಟ್ 9ನೇ ಪ್ರಶ್ನೆ ನೋಡಿ, ಇಟಲಿ ಫ್ಯಾಸಿಸ್ಟ್ ಸರ್ವಾಧಿಕಾರಿ ಯಾರು? ಸೊ ಇಟಲಿ, ಈಗ ಇಲ್ಲಿ ತನಕ ಮಾತಾಡಿದ್ದು ಜರ್ಮನ್ ದೇಶದ ಹಿಟ್ಲರ್ ಬಗ್ಗೆ, ಜರ್ಮನ್ ದೇಶದ ಹಿಟ್ಲರ್. ಸೊ ಈಗ ಮಾಡ್ತಾ ಇರೋದು ಇಟಲಿ ದೇಶದ ಫ್ಯಾಸಿಸ್ಟ್ ಸರ್ವಾಧಿಕಾರಿ ಯಾರು ಅಂದ್ರೆ ಮುಸೋಲಿನಿ. ಓಕೆ. ಸೊ ನೆಕ್ಸ್ಟ್ 10ನೇ ಕ್ವಶನ್, ತೀನ್ ಮೂರ್ತಿ ಭವನ ಎಲ್ಲಿದೆ? ತೀನ್ ಮೂರ್ತಿ ಭವನ ದೆಹಲಿಯಲ್ಲಿದೆ. ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿದೆ. ಸೊ ಹಾಗಾದ್ರೆ 11ನೇ ಪ್ರಶ್ನೆ ಏನು? ಬಹಳ ಎಕ್ಸ್ಪೆಕ್ಟೆಡ್, ಇವೆಲ್ಲ 1 ಅಂಕದ ಪ್ರಶ್ನೆ. ನೀವು ಯಾರೆಲ್ಲ 1 ಅಂಕದಲ್ಲಿ 8ಕ್ಕೆ 8 ಅಂಕವನ್ನ ಪಡ್ಕೊಳ್ತೀರಿ, ನೀವು ನಿಯರ್ ಬೈ 80 ಹತ್ರ 80ರ ಹತ್ರ ಬರುವುದಲ್ಲಿ ಯಾವುದೇ ಸಂದೇಹವಿಲ್ಲ. ನೀವು 80ಕ್ಕೆ 80 ಅಂಕಗಳಂತ ಪಡ್ಕೊಳ್ಬೇಕಪ್ಪ ಅಂದ್ರೆ ದ ಮೇನ್ ರೂಲ್ ಆಫ್ ಯಾವ ಅಂದ್ರೆ ಫಸ್ಟ್ ಮೇನ್, ಸೆಕೆಂಡ್ ಮೇನ್ ಅಂಡ್ ದೆನ್ ಥರ್ಡ್ ಮೇನ್. ದಿಸ್ ಇಸ್ ದ ಮೇನ್ ರೂಲ್ ಆಫ್ ಇನ್ ಯುವರ್ ಔಟ್ ಆಫ್ ಮಾರ್ಕ್ಸ್ ಕ್ವಶನ್ ಪೇಪರ್ ಅಲ್ಲಿ ಬರುವಂತಹ ಮೇನ್ ಇವಾಗಿವೆ. ಅದರಲ್ಲಿ ಬರುವಂತಹ 1ನೇ ಮೇನ್ 1 ಅಂಕಗಳನ್ನು ನಾವೇನ್ ಮಾಡ್ತಾ ಇದ್ದೀವಿ, 2ನೇ ಮೇನಲ್ಲಿ ಬರುವಂತಹ 1 ಅಂಕಗಳ ಬಗ್ಗೆ ತಯಾರಿಯನ್ನ ನಿಮ್ಗೆ ಈ ಒಂದು ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೂಲಕ ಕೊಡ್ತಾ ಇದ್ದೇವೆ. 11ನೇ ಪ್ರಶ್ನೆ, ರಾಷ್ಟ್ರ ಸಂಘವನ್ನ ಏಕೆ ಸ್ಥಾಪಿಸಲಾಯಿತು? ಸೊ ರಾಷ್ಟ್ರ ಸಂಘವನ್ನ ಸ್ಥಾಪಿಸಿದವರ ಉದ್ದೇಶ ಏನು ಅಂತ ಅಂದ್ರೆ ಮುಂದೆ ನಡೆಯುವಂತಹ ಮಹಾಯುದ್ಧಗಳನ್ನ ತಡೆಗಟ್ಟುವುದೇ ಅದರ ಒಂದು ಉದ್ದೇಶ ಆಗಿತ್ತು. ನೆಕ್ಸ್ಟ್ 12ನೇ ಕ್ವಶನ್, ಹೋಲೋಕಾಸ್ಟ್ ಎಂದರೇನು? ಹೋಲೋಕಾಸ್ಟ್ ಅಂದ್ರೆ ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆಗಳನ್ನೇ ಹೋಲೋಕಾಸ್ಟ್ ಅಂತ ಕರೀತಾರೆ. ಓಕೆ, ಮಾಸ್ಕರೆಸ್ ಅಂತಾನೂ ಸಹಿತ ಕರೀತಾರೆ. 13ನೇ ಕ್ವಶನ್, ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣ ಕಾರಣವೇನು ಅಂತ ಕೇಳ್ತಾರೆ. ಸೊ ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣ ಕಾರಣ ಅಂದ್ರೆ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ ನ ಹತ್ಯೆಯೇ ಮೊದಲ ಮಹಾಯುದ್ಧಕ್ಕೆ ಕಾರಣ ಆಯಿತು. ಸೊ 14ನೇ ಪ್ರಶ್ನೆ, ರಷ್ಯಾ ಕ್ರಾಂತಿ ಯಾವಾಗ ನಡೆಯಿತು ಅಂತ ಕೇಳಿದರೆ, ಸೊ ರಷ್ಯಾ ಕ್ರಾಂತಿ ನಡೆದಿರುವುದು 1917ರಲ್ಲಿ. ಓಕೆ. ಸೊ ನೆಕ್ಸ್ಟ್, ನಾಜಿ ಪಕ್ಷದ ಸ್ಥಾಪಕರು ಯಾರು? ನಾಜಿ ಪಕ್ಷದ ಸ್ಥಾಪಕರು ಅಡಾಲ್ಫ್ ಹಿಟ್ಲರ್. ಜರ್ಮನಿ ಹಿಟ್ಲರೇ ನಾಜಿ ಪಕ್ಷವನ್ನ ಸ್ಥಾಪನೆ ಮಾಡಿದ್ದು. ನೆಕ್ಸ್ಟ್ ನೋಡಿ, ವೆರಿ ಬ್ಯೂಟಿಫುಲ್ ಕ್ವೆಶ್ಚನ್. 16ನೇದು, ತೀನ್ ಮೂರ್ತಿ ಭವನ ಏಕೆ ನಿರ್ಮಿಸಲಾಯಿತು? ನಿಮ್ಗೆ ಈಗ ಜಸ್ಟ್ ಹೇಳಿದ್ವಿ ತೀನ್ ಮೂರ್ತಿ ಭವನ ಎಲ್ಲಿದೆಯಪ್ಪ? ದೆಹಲಿಯಲ್ಲಿದೆ. ಓಕೆ, ಇದನ್ನ ಯಾಕೆ ಸ್ಥಾಪನೆ ಮಾಡಿದ್ರು ಅಂದ್ರೆ ಮೈಸೂರು, ಸ್ವಲ್ಪ ಇಲ್ಲಿಲ್ಲ ನೋಡಿ ಬರಿತೀನಿ, ಬರ್ಕೊಳ್ಳಿ. ಮೈಸೂರು ಮತ್ತೆ ಜೋಧ್ಪುರ್ ಮತ್ತೆ ಹೈದರಾಬಾದ್ ಲ್ಯಾನ್ಸರ್ಗಳು 1ನೇ ಮಹಾಯುದ್ಧದಲ್ಲಿ ಭಾಗವಹಿಸಿದ್ದರು. ಅದರ ನೆನಪಿಗಾಗಿ ಬ್ರಿಟಿಷರು ದೆಹಲಿಯಲ್ಲಿ ತೀನ್ ಮೂರ್ತಿ ಭವನವನ್ನ ನಿರ್ಮಿಸಿದವರು. ದೆಹಲಿಯಲ್ಲಿ ತೀನ್ ಮೂರ್ತಿ ಭವನ ನಿರ್ಮಿಸಿದರು. ಓಕೆ, ಸೊ ಇದು ಈ ಒಂದು ಪ್ರಶ್ನೆಗೆ 16ನೇ ಪ್ರಶ್ನೆಗೆ ಇರುವಂತಹ ಉತ್ತರ. ಬರ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ನಾಳೆ ಎಕ್ಸಾಮಿಗೆ ಬಂದ್ರೆ ಇದನ್ನ ಬರೆದು 1 ಅಂಕವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ 17ನೇ ಕ್ವಶನ್ಗೆ ಹೋಗೋಣ.
ಎರಡನೇ ಮಹಾಯುದ್ಧ ಯಾವ ವರ್ಷ ಕೊನೆಗೊಂಡಿತ್ತು? ನೋಡ್ರಿ, ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಎರಡನೇ ಮಹಾಯುದ್ಧ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತ. ನೋಡ್ರಿ, 1939ರಿಂದ 1945ವರೆಗೆ ಈ ಕಾಲಮಾನವನ್ನ ನಾವೇನಂತ ಕರಿತೀವಿ ಇತಿಹಾಸದಲ್ಲಿ ಅಂದ್ರೆ ಎರಡನೇ ಮಹಾಯುದ್ಧ ನಡೆದಂತಹ ಕಾಲಮಾನವಾಗಿದೆ. ಅಂತಹ ಎರಡನೇ ಮಹಾಯುದ್ಧ ಕೊನೆಗೊಂಡಿದ್ದು ಯಾವಾಗ ಅಂದ್ರೆ 1945, ಆರಂಭವಾಗಿದ್ದು 1939. ಅರ್ಥ ಆಯ್ತು ಅಂತ ಅನ್ಕೊಂಡೇನಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. 18ನೇ ಕ್ವೆಶ್ಚನ್, ಕದನ ಸೌಹಾರ್ದತೆಯ ಮೈತ್ರಿಕೂಟವನ್ನ ರಚಿಸಿಕೊಂಡ ದೇಶಗಳು ಯಾವುವು? ಸೊ ಕದನ ಮೈತ್ರಿಕೂಟವನ್ನ ಸೌಹಾರ್ದತೆಯ ಮೈತ್ರಿಕೂಟವನ್ನ ರಚಿಸಿಕೊಂಡ ದೇಶಗಳು ಬ್ರಿಟನ್, ಫ್ರಾನ್ಸ್ ಮತ್ತೆ ರಷ್ಯಾ. ನೋಡಿ, 19ನೇ ಕ್ವೆಶ್ಚನ್, ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿತ್ತು ಏಕೆ? ವೈ ಅಂತ ಕೇಳಿದಾನೆ. ನಿಮಗೆಲ್ಲ ಗೊತ್ತು, ಆದರೂ ಯುದ್ಧ ಒಪ್ಪಂದವನ್ನ ಜರ್ಮನಿ ಮತ್ತೆ ರಷ್ಯಾ ಮಾಡ್ಕೊಂಡಿವೆ. ಯಾಕೆ ಅಂತಂದ್ರೆ 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ್ದರಿಂದ ಅದು ಜರ್ಮನಿಯೊಂದಿಗೆ ಒಂದು ಯುದ್ಧರಹಿತ ಒಪ್ಪಂದವನ್ನ ಮಾಡಿಕೊಳ್ತು. 20ನೇ ಕ್ವೆಶ್ಚನ್ ಈ ಚಾಪ್ಟರ್ ಬರುವಂತದ್ದು, ಸೋಷಿಯಲಿಸ್ಟರು ಮತ್ತು ಕಮ್ಯುನಿಸ್ಟರನ್ನು ಹಿಟ್ಲರ್ ಹೇಗೆ ನಿಯಂತ್ರಿಸುತ್ತಿದ್ದ ಅಥವಾ ಹತ್ತಿಕ್ಕಿದನು ಅಂತ ಕೇಳಿದ್ರೆ ಜರ್ಮನ್ ಉದ್ಯಮಿಗಳ ಸಂಪೂರ್ಣ ಸಹಾಯ ಪಡೆದು ಇವರನ್ನು ಅವನೇನ್ ಮಾಡಿದ? ದಮನವನ್ನ ಮಾಡಿದ. ನೋಡ್ರಿ, ಈ ಒಂದು ಚಾಪ್ಟರ್ ಅಲ್ಲಿ ಮಹಾಯುದ್ಧಗಳು ಅನ್ನುವ ಚಾಪ್ಟರ್ದಲ್ಲಿ 1 ಅಂಕದ ಅಥವಾ 2 ಅಂಕದ ಯಾವುದೇ ಪ್ರಶ್ನೆಗಳು ಬಂದ್ರೆ ನೀವು ಬರೆದುಕೊಳ್ಳಿ ಅಂತ ಹೇಳ್ತಾ, ಕಳೆದು ಮತ್ತೆ ಬರೆದುಕೊಳ್ಳಿ ಅಂತ ಹೇಳ್ತಾ, ರಾಜ್ಯಶಾಸ್ತ್ರದ ಬರುವಂತಹ ಜಾಗತಿಕ ಸಂಸ್ಥೆಗಳು 2 ಪ್ರಶ್ನೆಗಳು 2 ಅಂಕ ಇರುತ್ತೆ ಅಂತ ಹೇಳ್ತಾ, ಸೊ ನೋಡ್ರಿ, ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು? ವಿಶ್ವಸಂಸ್ಥೆ 1945ರಲ್ಲಿ ಏನಾಯ್ತು? ಸ್ಥಾಪನೆ ಆಯಿತು ಅಂತ ಹೇಳ್ಬೋದು. ಅರ್ಥಾಯ್ತಾ? ನೆಕ್ಸ್ಟ್, ವಿಶ್ವಸಂಸ್ಥೆ ಎಂಬ ಪದವನ್ನ ಚಾಲ್ತಿಗೆ ತಂದವರು ಯಾರು ಅಂದ್ರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, USA ದ ಆಗಿನ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್, 3ನೇ ಕ್ವೆಶ್ಚನ್, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ ಅಂದ್ರೆ ನ್ಯೂಯಾರ್ಕ್ನಲ್ಲಿದೆ. ನೆಕ್ಸ್ಟ್, 4ನೇ ಕ್ವೆಶ್ಚನ್, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವ ಅಂಗಸಂಸ್ಥೆ ಯಾವುದು ಅಂತ ಕೇಳಿದಾನೆ. ಸೊ ವಿಶ್ವಸಂಸ್ಥೆಯಲ್ಲಿ ಸಚಿವ ಸಂಪುಟ, ಕ್ಯಾಬಿನೆಟ್ ಅನ್ನುವ ಒಂದು ಮಾಡಲ್ ಆರ್ಗನೈಸೇಷನ್ ಯಾರು ಅಂದ್ರೆ ಭದ್ರತಾ ಮಂಡಳಿ, ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಸಹಿತ ಕರೀತಾರೆ. ಸೊ ನೆಕ್ಸ್ಟ್ 5ನೇ ಕ್ವೆಶ್ಚನ್, ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು? ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ 1948. 6ನೇ ಕ್ವೆಶ್ಚನ್, 1965ರಲ್ಲಿ ತನ್ನ ಕಾರ್ಯಕ್ಕಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ವಿಶ್ವಸಂಸ್ಥೆಯ ಆಶ್ರಯ ಸಂಸ್ಥೆ ಯಾವುದು ಅಂದ್ರೆ ಯುನೆಸೆಫ್. ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಅಂತ ಕರೀತಾರೆ ಫಂಡ್. ಸೊ ನೆಕ್ಸ್ಟ್ 7ನೇದು, ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿದೆ? ಸಾರ್ಕ್ನ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುದಲ್ಲಿದೆ. ಯಾವ ರಾಷ್ಟ್ರ? ನೇಪಾಳ. ಸೊ ಸಾರ್ಕ್ ಹಾಗಾದ್ರೆ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ 1985. ಇದರ ಒಂದು ಕ್ವೆಶ್ಚನ್ ನಿಮ್ಗೆ ಬಂದ್ರೆ ಎಕ್ಸಾಮ್ ಅಲ್ಲಿ ಬರ್ಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್, ಜಾಗತಿಕ ಸಂಸತ್ತು ಎಂದೇ ಪ್ರಸಿದ್ಧವಾಗಿರುವ ವಿಶ್ವಸಂಸ್ಥೆ ಅಂಗಸಂಸ್ಥೆ ಯಾವುದು? ಸೊ ಜಾಗತಿಕ ಸಂಸತ್ತು ಒಂದು ಪ್ರಸಿದ್ಧಿಯಾಗಿರುವ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಯಾವುದು ಅಂದ್ರೆ ಜನರಲ್ ಕೌನ್ಸಿಲ್. ಇಟ್ ಮೀನ್ಸ್ ಸಾಮಾನ್ಯ ಸಭೆ. ನೋಡ್ರಿ, ನೀವು ಸೆಕ್ಯೂರಿಟಿ ಕೌನ್ಸಿಲ್ಗೂ ಮತ್ತೆ ಇದಕ್ಕೂ ಸಹಿತ ವ್ಯತ್ಯಾಸ ಇದೆ. ಆ ಸೆಕ್ಯೂರಿಟಿ ಕೌನ್ಸಿಲ್ ಇಟ್ ಮೀನ್ಸ್ ಭದ್ರತಾ ಮಂಡಳಿಯನ್ನ ಸಚಿವ ಸಂಪುಟ ಅಂತ ಕರೀತಾರೆ. ನೋಡ್ರಿ, ಸಂಸತ್ತು ಅಂತ ಅಂದ್ರೆ ಈ ಒಂದು ಸಾಮಾನ್ಯ ಸಭೆಯನ್ನ ಕರೀತಾರೆ. ಕನ್ಫ್ಯೂಸ್ ಮಾಡ್ಕೊಬೇಡಿ, ಆಪ್ಷನ್ ಅಲ್ಲಿ 2 ಇರ್ತವೆ. ಸೊ ನೋಡ್ರಿ, 9ನೇ ಕ್ವೆಶ್ಚನ್, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ದಿ ಹೇಗ್ ನಲ್ಲಿದೆ ಅಂತ ಹೇಳ್ಬೋದು. ಹೇಗ್ ಅಂದ್ರೆ ಬರ್ದ್ರೆ ಮುಗಿತು, 1 ಅಂಕ ನಿಮಗೆ. ಸೊ ನೆಕ್ಸ್ಟ್ 10ನೇ ಕ್ವೆಶ್ಚನ್, ವಿಶ್ವಸಂಸ್ಥೆಯ ಪ್ರತಿ ಸದಸ್ಯ ರಾಷ್ಟ್ರವು ಸಾಮಾನ್ಯ ಸಭೆಗೆ ಕಳಿಸಬೇಕಾದ ಪ್ರತಿನಿಧಿಗಳ ಸಂಖ್ಯೆ ಎಷ್ಟು? ಅಂದ್ರೆ ವಿಶ್ವಸಂಸ್ಥೆಯ ಪ್ರತಿಯೊಂದು ತನ್ನ ಸದಸ್ಯ ರಾಷ್ಟ್ರಗಳನ್ನ ಏನ್ ಮಾಡ್ತೈತಿ, ಮೆಂಬರ್ನ ಪಡ್ಕೊಂಡಂತ ರಾಷ್ಟ್ರಗಳಿಗೆ ಸದಸ್ಯರು ಕಳಿಸಿಕೊಡಿ ಅಂತ ಅಂದಾಗ ಅದು 5 ಜನರನ್ನ ಕಳಿಸಿಕೊಡೋದಕ್ಕೆ ಅವಕಾಶ ಇರುತ್ತೆ ಒಂದು ದೇಶದಿಂದ. ಸೊ ನೆಕ್ಸ್ಟ್ 11ನೇ ಕ್ವೆಶ್ಚನ್, ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? WHO ಅಂತ ಕರೀತಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಜಿನಿವಾದಲ್ಲಿದೆ. ಓಕೆ. 12ನೇ ಕ್ವೆಶ್ಚನ್, ದತ್ತಿ ಸಮಿತಿಯ ಆಡಳಿತಕ್ಕೆ ಒಳಪಟ್ಟ ಸ್ವತಂತ್ರಗೊಂಡ ಕೊನೆಯ ಪ್ರದೇಶ ಯಾವುದು? ಸೆಕ್ರೆಟರಿಯೇಟ್ ಅಂತ ಕರೀತಾರೆ. ಪಲಾವ್ ಗಣರಾಜ್ಯ. ನೋಡ್ರಿ ಎಷ್ಟು ಚೆನ್ನಾಗಿದೆ ತಿಂಡಿ. ಏನಪ್ಪಾ ಅಂದ್ರೆ ನಮ್ಮನೆ ಪಲಾವ್ ಅಂತಿರೋದಾ? ಸೊ ಆ ಪಲಾವ್ ನೆನ್ಪಿಟ್ಕೊಂಡ್ರೆ ನಿಮಗೆ 1 ಅಂಕ ಬರುತ್ತೆ ನೋಡಿ ನಮ್ಮ ಸೋಷಿಯಲ್ ಸೈನ್ಸ್ ಅಲ್ಲಿ. ಸೊ
ಸೊ ನೆಕ್ಸ್ಟ್ 13ನೇ ಕ್ವಶನ್, ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಇದು ಇಟಲಿ ದೇಶದ ರೋಮ್ ನಲ್ಲಿದೆ ಅಂತ ಹೇಳ್ತಾನೆ. ಓಕೆ, ಇಟಲಿ ದೇಶದ ರೋಮ್ ನಲ್ಲಿದೆ. 14ನೇ ಕ್ವಶನ್, ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಅಭಿವೃದ್ಧಿಗಾಗಿ ಸ್ಥಾಪನೆಯಾದ ಅಂಗಸಂಸ್ಥೆ ಯಾವುದು ಅಂದ್ರೆ ಯುನೆಸೆಫ್. ಓಕೆ, ನೆಕ್ಸ್ಟ್ 15ನೇ ಕ್ವಶನ್, ಕಾಮನ್ವೆಲ್ತ್ ರಾಷ್ಟ್ರ ಸಂಘದಲ್ಲಿ ಅಥವಾ ರಾಷ್ಟ್ರಗಳ ಸಂಘದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದಾವೆ ಅಂದ್ರೆ 56. ಓಕೆ, UK ಅಂತ ಕರಿತೀವಿ, ಯುನೈಟೆಡ್ ಕಿಂಗ್ಡಮ್. ಸರಿ, ನೆಕ್ಸ್ಟ್ 16ನೇ ಕ್ವಶನ್ ನೋಡ್ರಿ, ರಾಷ್ಟ್ರಗಳ ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕ್ ಎಂದು ಯಾವ ಸಂಸ್ಥೆಯನ್ನು ಕರೆಯುತ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, IMF. ಓಕೆ, IMF ಇದನ್ನ ರಾಷ್ಟ್ರ ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕ್ ಎಂದು ಕರೆಯುತ್ತಾರೆ. ಸೊ ನೆಕ್ಸ್ಟ್ 17ನೇ ಕ್ವಶನ್ ಬಂದ್ಬಿಟ್ಟಿದೆ ನೋಡ್ರಿ, ಸಾರ್ಕ್ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು? ಸಾರ್ಕ್ ಸಂಸ್ಥೆ 1985 ಅಂತ ಅವಾಗ ಹೇಳಿದೆ. ಇದರ ಕೇಂದ್ರ ಕಚೇರಿ ಕಠ್ಮಂಡುದಲ್ಲಿದೆ. ಓಕೆ, ನೆಕ್ಸ್ಟ್ 18ನೇ ಕ್ವಶನ್, ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ? ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಬೆಲ್ಜಿಯಂ ದೇಶದ ಬ್ರುಸೆಲ್ಸ್ ನಲ್ಲಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ 19ನೇ ಕ್ವಶನ್, ಆಫ್ರಿಕನ್ ಒಕ್ಕೂಟ ಸಂಸ್ಥೆ ಯಾವ ವರ್ಷ ಸ್ಥಾಪನೆ ಆಯಿತು? ಸೊ ಆಫ್ರಿಕನ್ ಒಕ್ಕೂಟ ಸಂಸ್ಥೆ 1963ರಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್ ಬಂದ್ ನೋಡ್ರಿ, ಯುನಿಸೆಫ್ ನ ಮಕ್ಕಳ ಅಭಿವೃದ್ಧಿಗೆ ಹೇಗೆ ಶ್ರಮಿಸುತ್ತದೆ ಅಂತ ಅಂದ್ರೆ, ಸೊ ಶುಭಾಶಯ ಪತ್ರಗಳ ಮಾರಾಟದ ಮೂಲಕ ಗಳಿಸುವ ಹಣವನ್ನ ಮಕ್ಕಳ ಯೋಗಕ್ಷೇಮಕ್ಕಾಗಿ ಅದು ವಿನಿಯೋಗಿಸುತ್ತದೆ. ನೆಕ್ಸ್ಟ್ 21ನೇ ಕ್ವಶನ್, ವಿಶ್ವ ಶಾಂತಿಯನ್ನ ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾದಂತಹ ಲೀಗ್ ಆಫ್ ನೇಷನ್ ಯಾವ್ದು ಹೇಳ್ರಿ? ಲೀಗ್ ಆಫ್ ನೇಷನ್ ವಿಫಲ ಆಗಲು ಕಾರಣವೇನು? ಲೀಗ್ ಆಫ್ ನೇಷನ್ ವಿಫಲ ಆಗಲು ಕಾರಣ ಅಂದ್ರೆ ಎರಡನೇ ಮಹಾಯುದ್ಧ ಅಲ್ಲಿ ಏನಾಗಿತ್ತು? ಆರಂಭವಾಗಿತ್ತು. ಎರಡನೇ ಮಹಾಯುದ್ಧ ಆರಂಭವಾದ ಕಾರಣ ಲೀಗ್ ಆಫ್ ನೇಷನ್ ಏನಾಯ್ತು? ವಿಫಲ ಆಯ್ತು ಅಂತ ಹೇಳ್ತಾರೆ. ನೋಡ್ರಿ, ಎಕ್ಸಾಮ್ ಅಲ್ಲಿ ಇದೆಲ್ಲ ಹಿಂದೆ ಮಾಡಲ್ ಪೇಪರ್ ಅಲ್ಲಿ ಬಂದಿರುವಂತವಾಗಿರ್ತವೆ, ಮುಂದೆ ಬರುವಂತಹ ಪ್ರಶ್ನೆಗಳು ಸಹಿತ ಇವಾಗಿರ್ತವೆ. ಪ್ರತಿಯೊಂದು ಪ್ರಶ್ನೆನ ನೀವು ಪ್ರಾಕ್ಟೀಸ್ ಮಾಡಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೆದು ಅಂಕವನ್ನ ಗಳಿಸ್ಕೊಳ್ಳಿ ಅಂತ ಹೇಳ್ತಾ. ಸೊ ನೋಡ್ರಿ, 22ನೇ ಕ್ವೆಶ್ಚನ್, ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತಿಯನ್ನ ಕಳೆದುಕೊಂಡಿದೆ. ಏಕೆಂದ್ರೆ ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಂತಹ ಪ್ರದೇಶಗಳೆಲ್ಲವೂ ಸ್ವತಂತ್ರಗೊಂಡು ಸ್ವಯಂ ಆಡಳಿತ ಸಾಧಿಸಿರುವುದರಿಂದ ದತ್ತಿ ಸಮಿತಿ ಪ್ರಸ್ತುತಿಯನ್ನು ಏನಾಗಿದೆ? ಕಳೆದುಕೊಂಡಿದೆ ಅಂತ ಹೇಳ್ತಾರೆ. ಸೊ ನೋಡಿ, 2 ಮಾರ್ಕ್ಸಿನ ಕ್ವಶನ್ ಸಹಿತ ಹೌದಿದು. ನೆಕ್ಸ್ಟ್ 23ನೇ ಕ್ವಶನ್, ಆಸಿಯಾನ್ದ ಕೇಂದ್ರ ಕಚೇರಿ ಎಲ್ಲಿದೆ? ಆಸಿಯಾನ್ದ ಕೇಂದ್ರ ಕಚೇರಿ ಇಂಡೋನೇಷಿಯಾದ ಜಕಾರ್ತನಲ್ಲಿದೆ. ಅರ್ಥ ಆಯ್ತಾ? ಯಾವಲ್ಲಿ? ಇಂಡೋನೇಷಿಯಾದ ಜಕಾರ್ತ್ನಲ್ಲಿದೆ. ಸೊ ನೋಡಿ ಡಿಯರ್ ಫ್ರೆಂಡ್ಸ್, ಇಂದಿನ ಒಂದು 2ನೇ ವಿಡಿಯೋದಲ್ಲಿ ನಾವು LBA ಬೇಸ್ ಅಲ್ಲಿ ಬರುವಂತಹ 2ನೇ ವಿಡಿಯೋದಲ್ಲಿ ಈ ಎಲ್ಲ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನ ಚಾಪ್ಟರ್ ವೈಸ್ ನೋಡಿದೀವಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋಣ.